ಓಕೆ, ಸೊ ನಾವು ಫಸ್ಟ್ ಚಾಪ್ಟ್ರಿಂದ ಶುರು ಮಾಡೋಣ. ನಾವು NCERT ಆರ್ಡ್ರ್ ಏನಿದೆ ಅದೇ ಆರ್ಡ್ರನ್ನ ಫಾಲೋ ಮಾಡ್ತಾ ಹೋಗ್ತೀವಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಫಸ್ಟ್ PUC ಫಸ್ಟ್ ಚಾಪ್ಟರ್ ಯೂನಿಟ್ಸ್ ಆ್ಯಂಡ್ ಮೆಷರ್ಮೆಂಟ್ಸ್. ಇದರಲ್ಲಿ ನಾವು ಮೇಜರಾಗಿ ಮುಖ್ಯವಾಗಿ ಮೂರು ಪಾರ್ಟ್ಗಳನ್ನು ನೋಡ್ಬೋದು. ಫಸ್ಟು ಕ್ವಾಂಟಿಟೀಸ್ ಆ್ಯಂಡ್ ಯೂನಿಟ್ಸ್, ಎರಡನೇದು ಮೆಷರ್ಮೆಂಟ್ಸ್, ಮೆಷರ್ಮೆಂಟ್ಸ್ ಒಳಗಡೆ ಮತ್ತೆ ಏನೇನು ಬರುತ್ತೆ ಮತ್ತೆ ಇನ್ನೊಂದು ಸಲ ಡಿಸ್ಕಸ್ ಮಾಡೋಣ. ಕ್ವಾಂಟಿಟೀಸ್ ಆ್ಯಂಡ್ ಯೂನಿಟ್ಸ್ ಒಂದಾದರೆ ಮೆಷರ್ಮೆಂಟ್ಸ್, ನೆಕ್ಸ್ಟ್ ಕೊನೆಗೆ ನಮಗೆ ಡೈಮೆನ್ಷನ್ಸ್ ಬರುತ್ತೆ. ಸೊ ನಾವು ಮೊದಲು ಕ್ವಾಂಟಿಟೀಸ್ ಆ್ಯಂಡ್ ಯೂನಿಟ್ಸನ್ನು ತಗೊಂಡು ಶುರು ಮಾಡೋಣ. ಕ್ವಾಂಟಿಟೀಸ್ ಆ್ಯಂಡ್ ಯೂನಿಟ್ಸಿಗೆ ಬಂದರೆ Q ಆ್ಯಂಡ್ U ಅಂತ ಹಾಕೋತೀನಿ. ನಮಗೆ ಬೇಸಿಕಲಿ 7 ಫಂಡಮೆಂಟಲ್ ಕ್ವಾಂಟಿಟೀಸ್ ಇದೆ. ಯಾವ್ದ್ಯಾವುದು ಅಂತಂದರೆ ಕ್ವಾಂಟಿಟೀಸ್ ಬಗ್ಗೆ ಹೇಳ್ತಿದ್ದೀನಿ. ನಾನು ಅದನ್ನು ಶಾರ್ಟ್ಕಟ್ ಮಾಡಿದ್ದೀನಿ. LMTTALC. LMT ಟಾಲ್ಕ್. L ಲೆಂತನ್ನು ರೆಪ್ರೆಸೆಂಟ್ ಮಾಡುತ್ತೆ, M ಮಾಸ್, T ಟೈಮ್, ಇನ್ನೊಂದು ಟಿ ಏನಿದೆ ಅದು ಟೆಂಪ್ರೇಚರ್ ರೆಪ್ರೆಸೆಂಟ್ ಮಾಡುತ್ತೆ, A ಅಮೌಂಟ್ ಆಫ್ ಸಬ್ಸ್ಟೆನ್ಸ್, L ಲ್ಯೂಮಿನಸ್ ಇಂಟೆನ್ಸಿಟಿ, C ಕರೆಂಟ್. ಕರೆಂಟ್ ಅಂದರೆ ಎಲೆಕ್ಟ್ರಿಕ್ ಕರೆಂಟ್. ಬೇರೆ ಯಾವ ಕರೆಂಟಿಗೂ ನಾವು ಮ್ಯಾಥಮೆಟಿಕಲ್ ಇಂಟರ್ಪ್ರಿಟೇಷನ್ಸ್ ಮಾಡಲ್ಲ. ಇಲ್ಲಿ ಇದು 7 ಫಂಡಮೆಂಟಲ್ ಕ್ವಾಂಟಿಟೀಸ್. ಈ 7 ಫಂಡಮೆಂಟಲ್ ಕ್ವಾಂಟಿಟೀಸ್ಗೆ 7 ಫಂಡಮೆಂಟಲ್ ಯೂನಿಟ್ಸ್ ಇದೆ. ಲೆಂತ್ಗೆ ಮೀಟರ್, ಮಾಸ್ಗೆ ಕಿಲೋಗ್ರಾಮ್ kg, ಟೈಮ್ಗೆ ಸೆಕೆಂಡ್, ಟೆಂಪರೇಚರ್ಗೆ ಕೆಲ್ವಿನ್, ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಮೋಲ್, ಲುಮಿನಸ್ ಇಂಟೆನ್ಸಿಟಿ ಕ್ಯಾಂಡೆಲಾ, ಕರೆಂಟ್ಗೆ ಆ್ಯಂಪಿಯರ್. ಇದು 7 ಫಂಡಮೆಂಟಲ್ ಕ್ವಾಂಟಿಟೀಸ್. ಇನ್ನು ಈ 7 ಫಂಡಮೆಂಟಲ್ ಕ್ವಾಂಟಿಟೀಸ್ ಜೊತೆಗೆ ನಮಗೆ 2 ಸಪ್ಲಿಮೆಂಟರಿ ಕ್ವಾಂಟಿಟೀಸ್ ಇದೆ. ಒಂದು ಪ್ಲೇನ್ ಆ್ಯಂಗಲ್, ಇನ್ನೊಂದು ಸಾಲಿಡ್ ಆ್ಯಂಗಲ್. ಪ್ಲೇನ್ ಆ್ಯಂಗಲ್ಗೆ ಯೂನಿಟ್ ಬಂದು ರೇಡಿಯನ್, ಸಾಲಿಡ್ ಆ್ಯಂಗಲ್ಗೆ ಸ್ಟೆರಡಿಯನ್. ಓಕೆ, ಇಲ್ಲಿ ಈ 7 ಫಂಡಮೆಂಟಲ್ ಕ್ವಾಂಟಿಟೀಸು, ಅವುಗಳಿಗೆ ಇರುವಂಥ 7 ಫಂಡಮೆಂಟಲ್ ಯೂನಿಟ್ಸು, 2 ಸಪ್ಲಿಮೆಂಟ್ರಿ ಕ್ವಾಂಟಿಟೀಸು, ಅವುಗಳಿಗಿರೋ 2 ಫಂಡಮೆಂಟಲ್ ಯೂನಿಟ್ಸು. ಇದು 9 ಬಿಟ್ಟು ಉಳಿದಿದ್ದು ಯಾವುದ್ಯಾವುದೆಲ್ಲ ಯೂನಿಟ್ಗಳು ಕ್ವಾಂಟಿಟಿಗಳು ಸಿಗುತ್ತೆ ಅದೆಲ್ಲದನ್ನು ನಾವು ಡಿರೈವ್ಡ್ ಯೂನಿಟ್ಸ್ ಮತ್ತು ಡಿರೈವ್ಡ್ ಕ್ವಾಂಟಿಟೀಸ್ ಒಳಗಡೆ ಹಾಕ್ತೀವಿ. ಸೊ ಇದು ಬಿಟ್ಟು ಇಲ್ಲಿ ನಾನು ಏನೇನು ಬರೆದಿದ್ದೀನಿ, ಫಂಡಮೆಂಟಲ್ ಕ್ವಾಂಟಿಟೀಸ್ 7 ಮತ್ತು 2 ಸಪ್ಲಿಮೆಂಟರಿ ಕ್ವಾಂಟಿಟೀಸ್. ಇದು 9 ಬಿಟ್ಟು ಬಾಕಿ ಎಲ್ಲದನ್ನು ಇವುಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಆಲ್ ದೋಸ್ ಕ್ವಾಂಟಿಟೀಸ್ ವಿಚ್ ಆರ್ ಡಿಪೆಂಡೆಂಟ್ ಆನ್ ಫಂಡಮೆಂಟಲ್ ಕ್ವಾಂಟಿಟೀಸ್ ಆರ್ ಕಾಲ್ಡ್ ಡಿರೈವ್ಡ್ ಯೂನಿಟ್ಸ್. ಅಂದರೆ ಡಿರೈವ್ಡ್ ಕ್ವಾಂಟಿಟೀಸ್ ಎಕ್ಸಾಂಪಲ್ ಹೇಳೋದಾದರೆ, ವೆಲಾಸಿಟಿ ತೊಗೊಂಡ್ರೆ ವೆಲಾಸಿಟಿ ಈಸ್ ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್. ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಕರೆಸ್ಪಾಂಡ್ಸ್ ಟು ಲೆಂತ್, ಟೈಮ್ ಕರೆಸ್ಪಾಂಡ್ಸ್ ಟು ಟೈಮ್ ಇಟ್ ಸೆಲ್ಫ್.
ಸೊ ಇಲ್ಲಿ ವೆಲಾಸಿಟಿ ಈಸ್ ಎ ಫಿಸಿಕಲ್ ಕ್ವಾಂಟಿಟಿ ವಿಚ್ ಈಸ್ ಡಿಪೆಂಡೆಂಟ್ ಆನ್ ಡಿಸ್ಪ್ಲೇಸ್ಮೆಂಟ್ ಆ್ಯಂಡ್ ಟೈಮ್. ಈಗ ವೆಲಾಸಿಟಿಯ ಯೂನಿಟ್ ಏನು? ಮೀಟರ್ ಪರ್ ಸೆಕೆಂಡ್. ಈ ಮೀಟರ್ ಪರ್ ಸೆಕೆಂಡ್ ಯಾವೆರಡು ಯೂನಿಟ್ ಮೇಲೆ ಡಿಪೆಂಡ್ ಆಗಿದೆ? ಒಂದು ಮೀಟರ್ ಮೇಲೆ, ಇನ್ನೊಂದು ಸೆಕೆಂಡ್ ಮೇಲೆ. ಸೊ ವೆಲಾಸಿಟಿ ಈಸ್ ಎ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ ವಿಚ್ ಈಸ್ ಡಿಪೆಂಡೆಂಟ್ ಆನ್ ಫಂಡಮೆಂಟಲ್ ಕ್ವಾಂಟಿಟೀಸ್ ಲೆಂತ್ ಆ್ಯಂಡ್ ಟೈಮ್. ಹಾಗೆ ಇಲ್ಲಿ ಬಂದರೆ ಮೀಟರ್ ಪರ್ ಸೆಕೆಂಡ್ ಈಸ್ ಅ ಡಿರೈವ್ಡ್ ಯೂನಿಟ್ ವಿಚ್ ಈಸ್ ಡಿಪೆಂಡೆಂಟ್ ಆನ್ ಟು ಫಂಡಮೆಂಟಲ್ ಯೂನಿಟ್ಸ್, ಮೀಟರ್ ಆ್ಯಂಡ್ second. So this is about different physical quantities and their corresponding units. So conclusion, ಎಲ್ಲ ಫಿಸಿಕಲ್ ಕ್ವಾಂಟಿಟೀಸನ್ನು ನಾವು ಫಂಡಮೆಂಟಲ್, ಸಪ್ಲಿಮೆಂಟ್ರಿ, ಡಿರೈವ್ಡ್ ಅಂತ ಮೂರು ರೀತಿ ಕ್ಲಾಸಿಫಿಕೇಷನ್ ಮಾಡ್ತೀವಿ. ಫಂಡಮೆಂಟಲ್ 7, LMT ಟಾಲ್ಕ್, ಅವುಗಳಿಗೆ ಕರೆಸ್ಪಾಂಡಿಂಗ್ ಯೂನಿಟ್ಸ್ ಇರುತ್ತೆ, ಅವು ಫಂಡಮೆಂಟಲ್ ಯೂನಿಟ್ಸ್. ಇದು ಫಂಡಮೆಂಟಲ್ ಕ್ವಾಂಟಿಟೀಸ್. 2 ಸಪ್ಲಿಮೆಂಟ್ರಿ ಕ್ವಾಂಟಿಟಿ, ಆ 2 ಸಪ್ಲಿಮೆಂಟ್ರಿ ಕ್ವಾಂಟಿಟಿಗೆ ಸಪ್ಲಿಮೆಂಟ್ರಿ ಯೂನಿಟ್ಸು. ಇನ್ನು ಉಳಿದಿರೋದು ಎಲ್ಲವುದು ಡಿರೈವ್ಡಲ್ಲಿ ಬರುತ್ತೆ. ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೀನಿ.